Hello everyone, welcome back to my YouTube channel. ನಾನು ನಿಮ್ಮ ಮನಿಷಾ ಗೌಡ. ಸೊ ನಾವಿವತ್ತು ಕೇರಳ ಹೋಗ್ತಾ ಇದೀವಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಅಕ್ಕ ಮದುವೆ ಆಗಿರೋದು ಬಂದು ಮಲಯಾಳಿನ. ಸೊ ಅವ್ರ ಊರಲ್ಲಿ ಈ ತೆಯ್ಯಂ ಅನ್ನೋದೊಂದು ನಡೆಯುತ್ತೆ. ಬೇಸಿಕಲಿ ನೀವು ಕಾಂತಾರ ನೋಡಿರ್ತೀರಲ್ವಾ, ಆ ಥರದ್ದೇ ಬಟ್ ಕೇರಳದಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತಾರೆ. ಸೊ ಅವಳು ನಮ್ಮನ್ನ ಅಲ್ಲಿ ಕರೆದಿದ್ದಾಳೆ, ಬನ್ನಿ ಚೆನ್ನಾಗಿರುತ್ತೆ ನೋಡೋಣ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ನಾನು, ನನ್ನ ಹಸ್ಬೆಂಡು ಮತ್ತೆ ನನ್ನ ಫ್ಯಾಮಿಲಿ ಕಡೆಯವರು ಎಲ್ಲರೂ ಕೂಡ ನೋಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ನಾವು ಹೋಗಿದ್ದ ರೂಟ್ ಬಂದು ಹಾಸನಿಂದ. ಸೊ ಆಲ್ಮೋಸ್ಟ್ ನಮಗೆ 6 to 7 hours ಜರ್ನಿ ಆಯಿತು. ಹೋಗೋ ಅಷ್ಟೊತ್ತಿಗೆ 7 o'clock 6 o'clock ಏನೋ ಅಷ್ಟೊತ್ತಿಗೆ ನಾವು ಹೋಗಿ ರೀಚ್ ಆದ್ವಿ ಅಲ್ಲಿ. ಸೊ ಹೋಗಿದ ತಕ್ಷಣ ಬೇಗ ರೆಡಿ ಆಗಿ, ಆಲ್ಮೋಸ್ಟ್ ಟೈಮ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ಹೋಗಿದ್ದಂಗೆ ನಾವು ರೆಡಿಯಾಗಿ ದೇವಸ್ಥಾನ ಕಡೆ ಹೋದ್ವಿ, ನಾನು ಮತ್ತೆ ನನ್ನ ಹಸ್ಬೆಂಡ್ ಎಲ್ಲರೂ ಕೂಡ. ಸೊ ನಾವು ಹೋಗಿರೋದು ಬಂದು ಕೇರಳ ಅಲ್ಲಿ ಕೋಳಿಕೋಡ್ ಅಂತ ಅಂದ್ಬಿಟ್ಟು. ಸೊ ಈ ಟೆಂಪಲ್ ಹೆಸರು ಬಂದು ಭಗವತಿ ಅಂತ. ಭಗವತಿ ಅನ್ನೋ ದೇವ್ರಿದೆ. ಸೊ ಎಲ್ಲರೂ ಈ ದೇವ್ರನ್ನೇ ತುಂಬಾ ಪೂಜಿಸ್ತಾರೆ. ಸೊ ನಾವು ಹೋಗೋಷ್ಟೊತ್ತಿಗೆ ಏನು ಸ್ಟಾರ್ಟ್ ಆಗಿರ್ಲಿಲ್ಲ. ಸೊ ಅದಕ್ಕೆ ಕುತ್ಕೊಂಡು ಎಲ್ಲರೂ ವೇಟ್ ಮಾಡ್ತಾ ಇದ್ವಿ. ಸೊ ಇಲ್ಲಿರೋ ಜನರು ಏನ್ ನಂಬಿಕೆ ಅಂತ ಅಂದ್ರೆ, ತೆಯ್ಯಂ ಗಾಡಿಗೂ ಮತ್ತೆ ಜನರಿಗೂ ಒಂದು ಸೋರ್ಸ್ ಆಫ್ ಚಾನೆಲ್ ತರ. ಸೊ ಅದಕ್ಕೋಸ್ಕರ ಇಲ್ಲಿರೋರು ಎಲ್ಲರೂ ಆ ತೆಯ್ಯಂನ ತುಂಬಾ ಭಕ್ತಿಯಿಂದ ಪೂಜಿಸ್ತಾರೆ. ಎಲ್ಲರೂ ಹೇಳ್ಬೇಕಂತ ಅಂದ್ರೆ, ಸೊ ಫಸ್ಟ್ ಟೈಮ್ ನೋಡಿದಾಗ ನನ್ಗಂತೂ ಸಿಕ್ಕಾಪಟ್ಟೆ ಭಯ ಆಯ್ತು. ಬಟ್ ಹೋಗ್ತಾ 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 ತುಂಬಾ ಮೆಸ್ಮರೈಸಿಂಗ್ ಆಗಿತ್ತು. ದ ಎಂಟೈರ್ ಸ್ಟೋರಿ ಅಂತೂ ನನ್ಗೆ ನಿಜವಾಗ್ಲೂ ಗೊತ್ತಿಲ್ಲ ಏನು ಅಂತ. ಬಟ್ ನನ್ನ ಭಾವ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ರು ಇದ್ರದ್ದು ಸ್ಟೋರಿ ಏನು ಹಿಂದಗಡೆ ಅಂತ ಅಂದ್ಬಿಟ್ಟು. ಅಂಡ್ ಲಾಸ್ಟ್ ಅಲ್ಲಿ ಗಾಡ್ ಬಂದು ಎಲ್ಲರಿಗೂ ಈ ತರ ಅಲ್ಲಿ ಒಂದು ಕುಂಕುಮ ತರ ಕೊಟ್ಟು ಎಲ್ಲರಿಗೂ ಒಂದು ಬ್ಲೆಸ್ಸಿಂಗ್ಸ್ ತರ ಕೊಡ್ತಾರೆ. ಸೊ ಒಂದ್ ಸ್ವಲ್ಪ ಹೊತ್ತು ಕುತ್ಕೊಂಡು ನೋಡಿ ನಾವಿನ್ನೇನ್ ಕೇರಳ ಒಂದ್ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಬಿಟ್ಟು ಹೊರಟ್ವಿ ಅಲ್ಲಿಂದ. ಆಸ್ ಆಲ್ವೇಸ್ ನನ್ನ ಅಕ್ಕ ಮತ್ತೆ ನನ್ನ ಹಸ್ಬೆಂಡ್ ಚಾನ್ಸ್ ಸಿಕ್ಕದೆ ಸಾಕು ಅಂತ ಕಾಲಿಗೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಒಂದು ಟೆಂಪಲ್ಗೆ ಹೊರಟ್ವಿ. ಆ ಟೆಂಪಲ್ ಹೆಸರು ಬಂದು ಮುತ್ತಪ್ಪನ್ ಅಂತ ಅಂದ್ಬಿಟ್ಟು. ಸೊ ಈ ಟೆಂಪಲ್ ಅಲ್ಲಿ ನಮ್ಮ ಪಾಪಗೆ ಫಾರ್ ದ ಫಸ್ಟ್ ಟೈಮ್ ಅನ್ನ ತಿನ್ಸೋ ರಿಚುವಲ್ ನ ಮಾಡೋಣ ಅಂತ ಅಂದ್ಬಿಟ್ಟು, ಅದ್ರ ನಿಯರ್ ಬೈ ಕೂಡ ಒಂದು ಬೋಟ್ ರೈಡಿಂಗ್ ತರ ಏನೋ. ಸೊ ಎಲ್ಲರೂ ಆ ಬೋಟ್ ರೈಡ್ ನ ಎಂಜಾಯ್ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಶಾರ್ಟ್ ರೈಡಿಗೆ ಹೋಗ್ಬಿಟ್ಟು ಬಂದ್ವಿ. ಸೊ ಅಲ್ಲಿಂದ ನೆಕ್ಸ್ಟ್ ನಾವು ಹೋಗಿದ್ ಬಂದು ಬೀಚ್. ಇದನ್ನ ಡ್ರೈವ್ ಇನ್ ಬೀಚ್ ಅಂತ ಕರೀತಾರೆ. ಮಲಯಾಳಂ ಅಲ್ಲಿ ನಿಜವಾಗ್ಲೂ ಗೊತ್ತಿಲ್ಲ ಏನಂತ ಕರೀತಾರೆ ಅಂತ ಅಂದ್ಬಿಟ್ಟು. ಸೊ ಬಿಕಾಸ್ ಪ್ರೊನೌನ್ಸ್ ಮಾಡಕ್ಕೆ ಸ್ವಲ್ಪ ಕಷ್ಟ, ಮಲ್ಲಿ ಸಮಥಿಂಗ್ ಏನೋ ಕರೀತಾರೆ. ಸೊ ಅಲ್ಲಿ ಹೋದ್ವಿ ನಾವು. ಅಲ್ಲಿ ನಾನೊಂದು ಸ್ವಲ್ಪ ಡ್ರೈವ್ ಮಾಡಿದೆ, ಒಂದು ಸ್ವಲ್ಪ ಹೊತ್ತು ಅಲ್ಲಿ ಇದ್ದಿದ್ದ ಸ್ನಾಕ್ಸ್ ತಿಂದೆ. ಸೊ ಒಟ್ನಲ್ಲಿ ಆ ಈವ್ನಿಂಗ್ ಅಂತೂ ತುಂಬಾನೇ ಎಂಜಾಯ್ ಮಾಡಿದೆ. ಅಲ್ಲಿಂದ ನೆಕ್ಸ್ಟ್ ನಾವು ಮನೆಗೆ ಬಂದ್ವಿ. ಬೈ ದ ವೇ, ನಾ ಇದನ್ನ ತೋರ್ಸೋದೇ ಮರ್ತೋದೆ. ಕೇರಳ ಅಲ್ಲಿ ಈ ತರ ಮನೆ ಇರುತ್ತೆ. ಮನೆ ಮುಂದೆ ಒಂದು ಚಿಕ್ಕ ದಾರಿ, ಅಕ್ಕಪಕ್ಕ ಫುಲ್ಲು ತಂಗಿನ ಮರಗಳು. ಅಂಡ್ ಇನ್ನೊಂದೇನಂದ್ರೆ, ಇವ್ರ ಮನೆ ಎಲ್ಲಾರ ಮನೆ ಮುಂದೆ ಒಂದು ಜಲ್ಲಿಕಲ್ಲು ಹಾಕಿರ್ತಾರೆ. ಬಿಕಾಸ್ ಮಳೆ ಏನಾದ್ರೂ ಬಂದ್ರೆ ಸೊ ಪಾಚಿ ಕಟ್ಟಿ ಜಾರಬಾರ್ದು ಅಂತ ಅಂದ್ಬಿಟ್ಟು ಈ ತರ ಕಾನ್ಸೆಪ್ಟ್ ಅಲ್ಲಿ ಎಲ್ಲಾರ ಮನೆ ಮುಂದೆನೂ ನೀವು ನೋಡ್ಬೋದು ಈ ತರ ಚಿಕ್ಕ ಚಿಕ್ಕ ಜಲ್ಲಿಕಲ್ಲು ಹಾಕಿರ್ತಾರೆ. ಅಂಡ್ ಇನ್ನೊಂದೇನಂದ್ರೆ, ಎಲ್ಲಾರ ಮನೇಲೂ ಇದು ಕೂಡ ಕಾಮನ್, ಒಂದು ಬಾವಿ ಇದ್ದೇ ಇರುತ್ತೆ. ಆ ಬಾವಿಗೆ ಅಟ್ಯಾಚ್ಡ್ ಒಂದು ವಿಂಡೋ ತರ ಮಾಡಿಸಿರ್ತಾರೆ. ಈ ವಿಂಡೋ ಬಂದು ವಾಶ್ರೂಮ್. ಸೊ ವಾಶ್ರೂಮ್ ಅಲ್ಲೇ ಡೈರೆಕ್ಟ್ ಆಗಿ ನೀವು ಬಾವಿಯಿಂದ ನೀರು ಸೇರ್ಬೋದು. ಇಟ್ಸ್ ವೆರಿ ನೈಸ್ ಕಾನ್ಸೆಪ್ಟ್ ಅಲ್ವಾ. ಸೊ ಸಂಜೆ ಮತ್ತೆ ದೇವಸ್ಥಾನ ಹತ್ರ ಹೋದ್ವಿ. ಸೊ ಬೇಸಿಕಲಿ ಇದೊಂದು ಸೀರೀಸ್ ಆಫ್ ಈವೆಂಟ್ಸ್ ತರ. ಸೊ ಒಂದೊಂದು ಸರ್ಟನ್ ಟೈಮಲ್ಲಿ ನಡೆಯುತ್ತೆ. ಸೊ ಅದನ್ನ ನೋಡ್ಕೊಂಡು ಸೊ ಏನಾದ್ರೂ ಊಟ ತಿನ್ನೋಣ ಅಂತ ಅಂದ್ಬಿಟ್ಟು ಆಚೆ ಬಂದು ಒಂದು ಸ್ವಲ್ಪ ಶವರ್ಮ ತಿನ್ಕೊಂಡು ಮನೆಗೆ ಹೋದ್ವಿ. ಸೊ ನೆಕ್ಸ್ಟ್ ಡೇ ಬೆಳಗ್ಗೆ ಮತ್ತೆ ಬೇಗ ಎದ್ದು ಒಂದು ಸ್ವಲ್ಪ ವಾಕ್ ಮಾಡಿ, ಅಲ್ಲಿ ನೇಚರ್ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಅದನ್ನು ಕೂಡ ಎಂಜಾಯ್ ಮಾಡಿಕೊಂಡು ಮತ್ತೆ ದೇವಸ್ಥಾನಕ್ಕೆ ಅಂತ ಹೋದ್ವಿ ನಾವು. ಸೊ ಇದನ್ನ ನೋಡ್ಕೊಂಡು ಬಂದು ತಿಂದು ಮಲಗಿದಷ್ಟೇ ಬಿಟ್ರೆ ನೆಕ್ಸ್ಟ್ ನಾವು ಎದ್ದಿದ್ದೆ ಸನ್ಸೆಟ್ ನೋಡಕ್ಕೆ ಅಂತ ಅಂದ್ಬಿಟ್ಟು ಮತ್ತೆ ಅದನ್ನ ಮುಗಿಸ್ಕೊಂಡು ಸಂಜೆ ಮತ್ತೆ ದೇವಸ್ಥಾನಕ್ಕೆ ಹೋದ್ವಿ ನಾವು. ಇದು ಆಕ್ಚುಲಿ ತುಂಬಾ ಸ್ಕೇರಿ ಆಗಿತ್ತು. ದೇವ್ರಂತೂ ಭಯಂಕರವಾಗಿತ್ತು ನೋಡಕ್ಕೆ.
ಸೊ ಇದು ಮೇನ್ ಡೇ ಇವತ್ತು ಆ್ಯಕ್ಚುಲಿ ಭಗವತಿ ನೋಡೋ ದಿನ. ಸೊ ನಾವು ತುಂಬ ಬೆಳಗ್ಗೆ ಬೇಗನೆ ಎದ್ದು ನೋಡೋಕ್ಕಂತ ಹೋದ್ವಿ. ಸೊ ಅಲ್ಲೂ ಏನೋ ಪೂಜೆ ಎಲ್ಲ ಏನೋ ನಡೀತಾ ಇತ್ತು, ಅಲ್ಲಿ ತನಕ ನಮ್ಗೆ ನೋಡೋಕೆ ಸಿಗಲಿಲ್ಲ. ಸೊ ದೇವ್ರು ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ 12 ಗಂಟೆನೋ 1 ಗಂಟೆನೋ ಆಗಿತ್ತು. ಮತ್ತೆ ದೇವಸ್ಥಾನಕ್ಕೆ ಹೋಗಿ ನಾವು ಅವಾಗ ನೋಡಿದಾಗ ದೇವ್ರಂತೂ ಸೂಪರ್ ಆಗಿತ್ತು. ಎಷ್ಟು ಹತ್ತಿರದಲ್ಲಿ ನೋಡಿದೆ ಅಂದರೆ ಜಸ್ಟ್ ಕಾನ್ ಟೆಲ್ ಎಷ್ಟು ಚೆನ್ನಾಗಿತ್ತು ದೇವರು ಮಾತ್ರ ಅಂತ ಅಂದ್ಬಿಟ್ಟು. ಅದು ನೋಡ್ತಾ ಇದ್ರೇ ಫುಲ್ ಮೆಸ್ಮರೈಸಿಂಗ್ ಆಗಿತ್ತು. ಅಷ್ಟು ಚೆಂದ ಇತ್ತು ದೇವರು ಮಾತ್ರ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಈ ದೇವಿದು ಸ್ಟೋರಿ ಹಾಕಿದ್ದೀನಿ, ಸೊ ದಯವಿಟ್ಟು ಪಾಸ್ ಮಾಡಿ ಓದಿ, ಬಿಕಾಸ್ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಸ್ಟೋರಿ. ಸೊ ಫೈನಲಿ ತೇಯಮ್ ಎಲ್ಲ ಮುಗಿಸ್ಕೊಂಡು ನಾವು ಹಾಗೆ ನನ್ನ ಬಾವ ರಿಲೇಟಿವ್ಸ್ ಮನೆಗೆ ಕೂಡ ಹೋದ್ವಿ. ಒಂದು ಸ್ವಲ್ಪ ಮನೆಗಳೆಲ್ಲ ಎಕ್ಸ್ಪ್ಲೋರ್ ಮಾಡಿಕೊಂಡು ಒಂಥರ ಚೆನ್ನಾಗಿತ್ತು ಆ ಈವ್ನಿಂಗು. Beautiful weather. Not so beautiful weather, hot weather. But this is the proper Kerala. ಮಾತಾಡ ಮಲಯಾಳಂ ಒಂದು ವರ್ಡ್ ಮಾತಾಡ. ಮನ್ಸ್ಲಾಯೋ ಆಮೇಲೆ ಸುಗಮಾನೋ Coco. ಮಲಯಾಳಂ ಟೀಚರ್ ಅಷ್ಟೇ. ನೆಕ್ಸ್ಟ್ ಹೊರಟಿದ್ದು ಬ್ಯಾಂಗ್ಳೂರಿಗೆ. ಇಲ್ಲಿಗೆ ಈ ಕೇರಳ ವ್ಲಾಗ್ ಮುಗಿಯುತ್ತೆ. ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.